ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆಯನ್ನು ಮುರಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಮೀಡಿಯಾಗಳು ಸಿದ್ದರಾಮಯ್ಯ ಅವರನ್ನ ಮತ್ತು ಅರಸು ಅವರನ್ನ ಮುಖಾಮುಖಿಯನ್ನಾಗಿ ಮಾಡಿದ್ದಾರೆ, ಮೇಲೂ ಕೆಳಗೆ ಮಾಡಿದ್ದಾರೆ, ನಾನಾ ರೀತಿಯಲ್ಲಿ ತುಲನೆ ಮಾಡಿದ್ದಾರೆ, ಹೋಲಿಕೆ ಮಾಡಿದ್ದಾರೆ. ಈ ಎಲ್ಲದರ ನಂತರ ಸಿದ್ದರಾಮಯ್ಯ ಮುಂದೆ ಏನು ಮಾಡಬೇಕು, ಅರಸು ರೀತಿಯಲ್ಲಿ ಏನು ಮಾಡಬೇಕು, ಅರಸು ಮಾದರಿಯನ್ನು ಹೇಗೆ ಅನುಸರಿಸಬೇಕು ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಇವತ್ತು. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ದೇವರಾಜ್ ಅರಸು ಅಂತ ಹೇಳ್ತಿದ್ದಂಗೆ ಎರಡು ಮುಖ್ಯವಾದಂತಹ ಕೆಲಸಗಳು ನೆನಪು ಬರ್ತವೆ. ಒಂದು, ಭೂ ಸುಧಾರಣೆ ಕಾಯ್ದೆಯನ್ನು ಅವರು ಜಾರಿಗೆ ತಂದದ್ದು, ಉಳುವವನೇ ಹೊಲದೊಡೆಯ ಅಂಥೇಳಿ ಕಾನೂನನ್ನು ಮಾಡಿದ್ದು, ಅದು ಕ್ರಾಂತಿಕಾರಕವಾದಂತಹ ನಡೆ. ಎರಡನೇದು, ಹಾವನೂರು ಆಯೋಗವನ್ನು ರಚನೆ ಮಾಡಿ ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆಗೆ ಪಣ ತೊಟ್ಟಿದ್ದು. ಈಗ ಸಿದ್ದರಾಮಯ್ಯ ಅವರ ವಿಷಯಕ್ಕೆ ಬರೋದಾದರೆ, ಸಿದ್ದರಾಮಯ್ಯ ಅವರು ನನ್ನ ಪ್ರಕಾರ ಆದ್ಯತೆ ಮೇರೆಗೆ ಮಾಡಬೇಕಾದಂತಹ ಕೆಲಸ ಅಂದರೆ ಇತ್ತೀಚೆಗೆ ಮಾಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ, ಅರ್ಥಾತ್ ಜಾತಿ ಗಣತಿ ವರದಿಯನ್ನು ಸರ್ಕಾರ ಒಪ್ಕೊಳ್ಬೇಕು, ಸಿದ್ದರಾಮಯ್ಯ ಒಪ್ಕೊಂಡು ಜಾರಿಗೆ ತರಬೇಕು. ಹಿಂದೆ ಅರಸು ಹಾವನೂರು ಆಯೋಗದ ವರದಿಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳಾಗಿದ್ವು, ವಿರೋಧ ಆಗಿತ್ತು. ಎಲ್ಲವನ್ನ ದಕ್ಕಿಸ್ಕೊಂಡ್ರು, ಅರಗಿಸ್ಕೊಂಡ್ರು, ಅರಸು ಜಾರಿಗೆ ತಂದರು. ಒಂದೇ ಅವಧಿನಲ್ಲಿ ಅದೆಲ್ಲವನ್ನ ಮಾಡಿದ್ರು. ಸಿದ್ದರಾಮಯ್ಯ ಈಗ ಅಂತಹ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ನೆಕ್ಸ್ಟ್, ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನ ಇದೆ, 50%ಕ್ಕಿಂತ ಜಾಸ್ತಿ ಮೀಸಲಾತಿ ಇರಬಾರ್ದು ಅಂತ. ಆದರೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಜಾಸ್ತಿ ಇದೆ, ಮತ್ತು ಕೇಂದ್ರ ಸರ್ಕಾರ ಈ EWS ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ ಅದು ಜಾಸ್ತಿ ಆಗಿದೆ. ಅದಲ್ಲದೆ ಹಿಂದೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ 73%ಕ್ಕೆ ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡಿ, ಆಗ ಹೆಚ್ಚಳ ಮಾಡುವಂಥ ಪ್ರಯತ್ನಗಳು ಆಗಿದ್ವು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಮಾನ್ಯತೆ ಸಿಗಲಿಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ, ಟೆಕ್ನಿಕಲ್ ರೀಸನ್ಸ್ ಇದ್ದಾವೆ. ಬಟ್ ಈಗ ಸಿದ್ದರಾಮಯ್ಯ ಅವರು ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ, ಈವನ್ ಪ್ರಬಲ ಸಮುದಾಯಗಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡಲೇಬೇಕು ಸಿದ್ದರಾಮಯ್ಯ. ನಂಬರ್ 3, ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಜಾರಿ ಮಾಡಬೇಕು. ಇದು ಬಹಳ ಕಷ್ಟ, ಆದರೆ ಮಾಡಲೇಬೇಕು. ಇದು ಮಾಡದೇ ಇದ್ದರೆ ಹಿಂದುಳಿದವರಿಗೆ, ಸಣ್ಣ ಪುಟ್ಟವ್ರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಬೇರೆ ದಾರಿನೇ ಇಲ್ಲ. ಯಾಕೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿ ಆಗಬೇಕಪ್ಪ ಅಂತಂದರೆ, ಸರ್ಕಾರಿ ಜಾಬ್ಗಳು ಎಷ್ಟಿದ್ದಾವೆ ಇವತ್ತು? 2% ಇಡೀ ರಾಜ್ಯ ಜನಸಂಖ್ಯೆಯಲ್ಲಿ 2% ಜನ ಮಾತ್ರ ಸರ್ಕಾರಿ ನೌಕರರಿರೋದು. ಅದರಿಂದ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ತಂದರೆ ಆಗ ಅಲ್ಲೂ ಕೂಡ ಸಾಮಾಜಿಕ ನ್ಯಾಯದ ಪಾಲನೆ ಆಗುತ್ತೆ. ಅಲ್ಲೂ ಕೂಡ ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಸಣ್ಣ ಪುಟ್ಟ ಕಮ್ಯುನಿಟಿಗಳು, ದರಿ ಇಲ್ಲದೆ ಇರುವಂಥವ್ರು, ಇವರೆಲ್ಲರಿಗೂ ಕೂಡ ಕೆಲಸ ಸಿಕ್ತಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ತರೋದು ಅತ್ಯಂತವಾಗಿ ಮಾಡಬೇಕಾಗಿರುವಂತಹ ಕೆಲಸ. ನಂಬರ್ 4, SC, SP, TSP ಮಾದರಿಯಲ್ಲಿ ಹಿಂದುಳಿದ ಸಮುದಾಯಗಳಿಗೂ ಕೂಡ ಒಂದು ಪ್ರತ್ಯೇಕ ಕಾಯ್ದೆಯನ್ನು ತರಬೇಕು. ಇದು ಕೂಡ ಬಹಳ ಅಗತ್ಯವಾಗಿ ಆಗಬೇಕಾಗಿರುವಂತಹ ಕೆಲಸ. ಇದಲ್ಲದೆ ಈಗ ಪರಿಶಿಷ್ಟ ಜಾತಿಯ ವಿಷಯದಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಮಾಡಿದೆಯಲ್ಲ, ಅದೇ ಮಾದರಿನಲ್ಲಿ ಹಿಂದುಳಿದ ವರ್ಗಗಳಿಗೂ ಕೂಡ ಒಳ ಮೀಸಲಾತಿಯನ್ನು ಮಾಡಬೇಕು. ಈಗಲೂ ಒಳ ಮೀಸಲಾತಿ ಇದೆ, ಆದರೆ ಅದು ಸರಿಯಾಗಿ ಇಲ್ಲ. ಅದನ್ನು ಸರಿಪಡಿಸುವಂತಹ ಗುರುತರ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಮೇಲೆ ಇದೆ. ನೆಕ್ಸ್ಟ್, ಇದೇ ಹಿಂದುಳಿದವರ ಬಗ್ಗೆ ಇನ್ನೊಂದು ಪ್ರಮುಖ ನಿರ್ಧಾರವನ್ನು ಸಿದ್ದರಾಮಯ್ಯ ಮಾಡಲೇಬೇಕಾಗಿದೆ. ಅದೇನಪ್ಪ ಅಂತಂದರೆ, ಹಿಂದೆ ಹಾವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಹಿಂದುಳಿದ ಜಾತಿಯ ಪಟ್ಟಿಗೆ ಸೇರಿಸಿರಲಿಲ್ಲ. ಆ ನಂತರದಲ್ಲಿ ಏನೇನೋ ಗದ್ದಲ ಆಯಿತು, ಬೇರೆ ಬೇರೆ ರಾಜಕೀಯ ಒತ್ತಡಗಳು ನಿರ್ಮಾಣ ಆದವು, ಸೇರಿಸಿದ್ರು, ಅದು ಬೇರೆ ವಿಷಯ. ಆದರೆ ಹಾವನೂರು ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಇರಲಿಲ್ಲ.
ಈಗಲೂ ಕೂಡ ಸಿದ್ದರಾಮಯ್ಯ ಹಿಂದುಳಿದ ಜಾತಿಗಳ ಪಟ್ಟಿಯಿಂದ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಬೇರ್ಪಡಿಸಬೇಕು. ನಾನು ಹೀಗೆ ಹೇಳಿದ ತಕ್ಷಣ ನಿಮಗೆ ಇವರು ಒಕ್ಕಲಿಗರು ಅಥವಾ ಲಿಂಗಾಯತರ ವಿರೋಧಿ, ಮೇಲ್ಜಾತಿಗಳ ವಿರೋಧಿ ಅಂತ ಅನ್ನಿಸ್ಬೋದು. ಹೇಳ್ತೀನಿ ಕೇಳಿ. ನಾನು ಹೇಳ್ತಿರೋದೇನಪ್ಪ ಅಂದರೆ, ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಹಿಂದುಳಿದ ಜಾತಿಯ ಪಟ್ಟಿಯಿಂದ ಬೇರ್ಪಡಿಸಿ ಅವರಿಗೆ ಪ್ರತ್ಯೇಕ ಗುಂಪನ್ನು ಮಾಡಿ ಅವರಿಗೂ ಮೀಸಲಾತಿ ಕೊಡಿ ಅಂತ. ಅವರಿಗೂ ಖಂಡಿತಕ್ಕೂ ಮೀಸಲಾತಿ ಕೊಡಬೇಕು. ಮತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಪೈಕಿ ಹಲವು ಉಪಜಾತಿಗಳಿಗೆ ಅಥವಾ ಉಪಪಂಗಡಗಳಿಗೆ ಖಂಡಿತ ಮೀಸಲಾತಿ ಕೊಡಬೇಕಾದಂತಹ ಅಗತ್ಯ ಇದೆ. ಆ ಸಮುದಾಯಗಳು ಅಥವಾ ಆ ಉಪಪಂಗಡಗಳು ಅಷ್ಟು ಕಷ್ಟದಲ್ಲಿದ್ದಾವೆ ಅಥವಾ ಅವು ಕೂಡ ಅಷ್ಟರ ಮಟ್ಟಿಗೆ ಹಿಂದುಳಿದಿವೆ. ಆ ಕಾರಣಕ್ಕೋಸ್ಕರ ಲಿಂಗಾಯತ ಮತ್ತು ಹಿಂದುಳಿದ ಜಾತಿಗಳನ್ನು ಒಂದು ಪ್ರತ್ಯೇಕ ಪಟ್ಟಿ ಮಾಡಿ ಆ ಗ್ರೂಪ್ಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ನೀಡುವ ವ್ಯವಸ್ಥೆ ಆಗಬೇಕು. ಇದು ಬಹಳ ದೊಡ್ಡ ಸವಾಲಿನ ಕೆಲಸ. ಆದರೆ ಸಿದ್ದರಾಮಯ್ಯ ಮಾಡಬೇಕು. ಮುಂದೊಂದಿನ ಬೇರೆ ಯಾರೋ ಮಾಡ್ತಾರೆ ಎನ್ನುವಂಥ ನಿರೀಕ್ಷೆ ಈಗಿನ ಕಾಲಘಟ್ಟದಲ್ಲಂತೂ ಇಲ್ವೇ ಇಲ್ಲ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಸವಾಲನ್ನು ಸ್ವೀಕರಿಸಿ ಇದನ್ನು ಮಾಡಲೇಬೇಕು. ನೆಕ್ಸ್ಟ್, ಸಿದ್ದರಾಮಯ್ಯ ಅವರು ನಾಮನಿರ್ದೇಶನಗಳಲ್ಲಿ, ಅದು ಬೋರ್ಡು, ಕಾರ್ಪೊರೇಷನ್ಸು ಅಥವಾ ಮತ್ತೊಂದು ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ವಿಧಾನ ಪರಿಷತ್ಗೆ ಇರ್ಬೋದು, ನಾಮನಿರ್ದೇಶನ ಮಾಡುವಾಗ ಸಣ್ಣ ಪುಟ್ಟ ಜಾತಿಯವರನ್ನ, ಅಹಿಂದ ಸಮುದಾಯವನ್ನ ಪರಿಗಣಿಸಬೇಕು. ಅವರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಲಿಂಗಾಯತ, ಒಕ್ಕಲಿಗ ಮತ್ತು ಬ್ರಾಹ್ಮಿಣ್ ಈ ಸಮುದಾಯಗಳ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇರಲಿ. ಉಳಿದಂತೆ ಈ ಅಹಿಂದ ಸಮುದಾಯಗಳಿಗೆ, ಸಣ್ಣ ಪುಟ್ಟ ಸಮುದಾಯಗಳಿಗೆ ಮತ್ತು ಚುನಾವಣೆಗೆ ಹೋಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಒಕ್ಕಲಿಗ, ಲಿಂಗಾಯತ ಮತ್ತು ಬ್ರಾಹ್ಮಣ ಈ ಸಮುದಾಯಗಳಿಗೆ ಜಾತಿಯ ಬಲವೂ ಇದೆ, ದುಡ್ಡಿನ ಬಲವೂ ಇದೆ. ಈ ರೀತಿ ಜಾತಿ ಮತ್ತು ದುಡ್ಡಿನ ಬಲ ಇಲ್ಲದೆ ಚುನಾವಣೆಗೆ ಹೋಗದೆ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಸಮುದಾಯಗಳಿಗೆ ನಾಮನಿರ್ದೇಶನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ದೇವರಾಜ್ ಅರಸು ಮಾಡಿದ್ದು ಇದೇ ಕೆಲಸವನ್ನು, ಸಿದ್ದರಾಮಯ್ಯ ಮಾಡಬೇಕಾಗಿರೋದು ಇದೇ ಕೆಲಸವನ್ನು. ಸಿದ್ದರಾಮಯ್ಯ ಮಾಡಬೇಕಾಗಿರೋ ಕೆಲಸಗಳು ಇನ್ನೂ ಭಾಳಷ್ಟಿದ್ದಾವೆ. ಅದೆಲ್ಲವನ್ನು ಇನ್ನೊಂದು 2-3 ನಿಮಿಷದಲ್ಲಿ ಹೇಳ್ತೀನಿ. ಕಡೆವರೆಗೂ ವಿಡಿಯೋ ನೋಡಿ. ಸಿದ್ದರಾಮಯ್ಯ ಈ ರಾಜ್ಯದ ಪಂಚೆ ಉಟ್ಟ ಕಟ್ಟ ಕಡೆಯ ಮುಖ್ಯಮಂತ್ರಿ. ಹಳ್ಳಿಯವರು ಇವತ್ತಿಗೂ ಅವ್ರ ಭಾಷೆಯಲ್ಲಿ ಹಳ್ಳಿಯ ಸೊಗಡನ್ನು ನೀವು ಕಾಣ್ಬೋದು. ನಾನು ಯಾಕೆ ಇದು ಮಾತನ್ನು ಹೇಳ್ತೀನಿ ಅಂತಂದರೆ, ಅವರು ಹಳ್ಳಿಗಡೆಗೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಗಮನ ಕೊಡ್ತಾರೆ ನಿಜ, ಅಷ್ಟೇ ಗಮನವನ್ನು ಬೆಂಗಳೂರು ಕಡೆ ಕೊಡಬೇಕು. ಯಾಕೆಂದರೆ ಬೆಂಗಳೂರು ರೆವಿನ್ಯೂ ಜನರೇಟ್ ಆಗುವಂಥ ನಗರ ಪ್ರದೇಶ. ಆ ಕಾರಣಕ್ಕೋಸ್ಕರ ಬೆಂಗಳೂರು ನಗರದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ಯತೆಯನ್ನು ಕೊಡಲೇಬೇಕು. ನೆಕ್ಸ್ಟ್, ಇದು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಮಾಡಬೇಕಾಗಿರುವಂಥ ಕೆಲಸ. ಯಾಕೆ ಅಂತ ಕಡೆಯಲ್ಲಿ ಹೇಳ್ತೀನಿ. ಏನಪ್ಪ ಅಂದರೆ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಬೇಕು. ಕೇಂದ್ರ ಸರ್ಕಾರ ನಾನಾ ರೀತಿಯಲ್ಲಿ ಕರ್ನಾಟಕಕ್ಕೆ ವಂಚನೆಯನ್ನು ಮಾಡ್ತಿದೆ, ದ್ರೋಹವನ್ನು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾದದ್ದು ತೆರಿಗೆ ವಂಚನೆ. GST ಪರಿಹಾರವನ್ನು ಸರಿಯಾಗಿ ಕೊಡ್ತಿಲ್ಲ. ಆಮೇಲೆ ವಿವಿಧ ರೀತಿಯ ಸೆಸ್ಗಳನ್ನು ಹಾಕ್ತಾ ಇದೆ. ಸೆಸ್ಗಳಲ್ಲಿ ಅಪಾರ ಪ್ರಮಾಣದ ಹಣವನ್ನು ಕೇಂದ್ರ ಸರ್ಕಾರ ದೋಚ್ತಾ ಇದೆ, ಲಿಟರಿಯಾಗಿ ಲೂಟಿ ಮಾಡ್ತಾ ಇದೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಬೇಕು, ಹೋರಾಟವನ್ನು ಮಾಡಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಹೋರಾಟವನ್ನು ಮಾಡಬೇಕು. ಹಿಂದಿ ಹೇರಿಕೆ ವಿರುದ್ಧ ಮಾತನಾಡಬೇಕು. ನಾನು ಕಡೆಯಲ್ಲಿ ಹೇಳ್ತೀನಲ್ಲ, ಏನಂದರೆ ಈಗ ನೋಡಿ, ಸಿದ್ದರಾಮಯ್ಯ ಅವರಷ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಮಾತನಾಡಬಲ್ಲಂತಹ ಮುಖ್ಯಮಂತ್ರಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಇಡೀ ದೇಶದಲ್ಲಿ. ನೆಕ್ಸ್ಟು, ಸಿದ್ದರಾಮಯ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಲೇಬೇಕು. ಅಧಿಕಾರ ವಿಕೇಂದ್ರೀಕರಣ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದು ಬಹಳ ಬಹಳ ಮುಖ್ಯ. ಇದನ್ನು ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಬೇಕು. ಇದಾದ್ಮೇಲೆ ಸಿದ್ದರಾಮಯ್ಯ ಮಾಡಲೇಬೇಕಾದಂತಹ ಮತ್ತೊಂದು ಪ್ರಮುಖ ಕೆಲಸ ಏನಪ್ಪಾ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಿಸಬೇಕು. ಈಗ ಈ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಕೂಡ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಆರ್ಥಿಕ ಬಲವನ್ನು ಹೆಚ್ಚಿಸ್ತಾ ಇದೆ. ಆದರೆ ಕೆಲವು ದುರುಪಯೋಗಗಳು ಆಗ್ತಾ ಇದ್ದಾವೆ. ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಅಥವಾ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಯೋಜನೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬಸ್ ಪ್ರಯಾಣದ ಕೂಡ ಮಿಸ್ಯೂಸ್ ಎಲ್ಲ ಆಗ್ತಾ ಇದೆ. ಇದನ್ನು ಪರಿಷ್ಕರಿಸಿದ್ರೆ, ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಿಸಿದ್ರೆ ಒಂದು ಸ್ವಲ್ಪ ದುಡ್ಡು ಉಳಿಯುತ್ತೆ, ಅದನ್ನು ಬೇರೆ ಕಡೆಗೆ ಬಳಸ್ಬೋದು. ಮತ್ತು ಈ ಉಪಯುಕ್ತ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗುವಂತಾಗಬೇಕು. ಇದ್ರ ಕಡೆ ಮುಂದೆ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಗಮನ ಹರಿಸಲೇಬೇಕು. ಕಡೆಯದಾಗಿ, ಅರಸು ಮಾದರಿನಲ್ಲಿ ಸಿದ್ದರಾಮಯ್ಯ ನೀತಿಗಳನ್ನು ರೂಪಿಸಲಿಕ್ಕೆ ಹೊರಡಬೇಕು.
ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಸಿದ್ದರಾಮಯ್ಯ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮಗಳನ್ನು ಕೊಟ್ಟರೆ ಅದಕ್ಕೆ ಬಜೆಟ್ನ ಸಹಕಾರ ಬೇಕಾಗುತ್ತೆ. ಮುಂದಿನ ಸರ್ಕಾರ ಬಂದು ಆ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಡ್ಬೋದು. ಆದರೆ ಮುಂದಿನ ಸರ್ಕಾರಗಳು ಬಂದು ಆ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಸಾಧ್ಯತೆ ಇರುತ್ತೆ. ಅದೇ ನೀತಿಯನ್ನು ಮಾಡಿದ್ರೆ ಅದು ಬಹಳ ಕಾಲ ಉಳಿಯುವಂಥ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೋಸ್ಕರ ನೀತಿಗಳನ್ನು ಮಾಡಬೇಕು, ಕಾಯ್ದೆಗಳನ್ನು ಮಾಡಬೇಕು. ಆ ಮುಖಾಂತರ ದೇವರಾಜ ಅರಸು ಎಳೆದಿದ್ದಂಥ ಸಾಮಾಜಿಕ ನ್ಯಾಯದ ರಥವನ್ನು ಸಿದ್ದರಾಮಯ್ಯ ಇನ್ನೊಂದಷ್ಟು ದೂರ ಕೊಂಡೊಯ್ಯಬೇಕು. ಇವಿಷ್ಟು ಸಿದ್ದರಾಮಯ್ಯ ಮಾಡಲೇಬೇಕಾಗಿರುವಂಥ ಕೆಲಸ. ಆಗ ಅರಸು ಸಾಲಿನಲ್ಲಿ, ನಾನು ಅರಸು ಅವ್ರಿಗಿನ್ನ ಎತ್ತರದ ಸ್ಥಾನದಲ್ಲಿ ಅಂತ ಹೇಳ್ತಿಲ್ಲ, ಅರಸು ಸಾಲಿನಲ್ಲಿ ಸಿದ್ದರಾಮಯ್ಯ ನಿಂತ್ಕೊಳ್ಬೋದು. ಈ ರಾಜ್ಯದ ರಾಜಕೀಯ ಚರಿತ್ರೆಯಲ್ಲಿ ಸಿದ್ದರಾಮಯ್ಯ ಹೆಸರು ಚಿರಸ್ಥಾಯಿ ಆಗ್ಬೋದು. ಹಾಗಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯವನ್ನು ಮಾಡಲೇಬೇಕು ಅನ್ನುವಂಥದ್ದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ಬಹಳ ನಿಷ್ಠೂರವಾದಂತಹ ಮತ್ತು ಭಾಳ ಸ್ಪಷ್ಟವಾದಂಥ, ನೋಡಿ ನಾನು ನಿಲುವೇನು ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ಈ ಥರದ ಸ್ಪಷ್ಟ ವಿಡಿಯೋಗಳಿಗೋಸ್ಕರ, ನಿಲುವುಗಳಿಗೋಸ್ಕರ ಬುಕ್ಕಿಂಗ್ ಕೆರೆ ಡೈರಿಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.